ವೀಕ್ಷಕರೇ ನಮಸ್ಕಾರ, ನಾನು ಮನೋಜ್ ಕಂಬಳಿ. ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿದ್ದೀವಿ. ಸಂವಿಧಾನ ರಕ್ಷಣಾ ಒಕ್ಕೂಟದಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದು ಕಾರಣಕ್ಕೆ ಅಂದರೆ ಅಮಿತ್ ಶಾ ಅವರು ಕಳೆದ ತಿಂಗಳಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಒಂದು ಅವಹೇಳನಕಾರಿ ಹೇಳಿಕೆ. ಆ ಹೇಳಿಕೆ ವಿರುದ್ಧ ಇಡೀ ದೇಶಾದ್ಯಂತ ಹಲವಾರು ಪ್ರತಿಭಟನೆಗಳು ನಡೆದವು. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಹಲವಾರು ಜಿಲ್ಲೆಗಳಲ್ಲಿ ಬಂದ್ ಕೂಡ ಆಚರಿಸಲಾಯಿತು. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಹ ಪ್ರತಿಭಟನಾಕಾರರು ಅಮಿತ್ ಶಾ ಅವರನ್ನು ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಪ್ರತಿಭಟನಾಕಾರರು ಏನನ್ನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ರಾಜ್ಯದ ಎಲ್ಲ ಸಂಘಟನೆಗಳು ಇವತ್ತು ಭೀಮಸೇನೆ ಆಗಿರ್ಬೋದು, ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಏನು ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ. ಇದು ರಾಷ್ಟ್ರದ ಎಲ್ಲ ಮೂಲೆ ಮೂಲೆಗಳಲ್ಲೂ ಈ ಪ್ರತಿಭಟನೆಗಳು ದಾಖಲಾಗ್ತಾ ಇದೆ. ಅದು ರಾಜ್ಯ ಮಟ್ಟದಲ್ಲಿ ಆಗಿರಲಿಲ್ಲ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಾಗೆ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ಎಲ್ಲ ಸದಸ್ಯರುಗಳು, ಪದಾಧಿಕಾರಿಗಳು, ಎಲ್ಲ ಸಂಘಟನೆ ಮುಖ್ಯಸ್ಥರು ಸೇರಿ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಭವಿಷ್ಯ ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಈ ಹೋರಾಟ ಜನವರಿ 26ನೇ ತಾರೀಕು ಏನು ಅವರು ಅಲ್ಲಿ ರಾಷ್ಟ್ರಕ್ಕೆ ಧ್ವಜವನ್ನು ಹಾರಿಸುವಾಗ ಧ್ವಜವಂದನೆ ಮಾಡೋದಾಗಲಿ, ಅಥವಾ ರಾಷ್ಟ್ರಕ್ಕೆ ಏನೋ ಒಂದು ಸಂದೇಶ ಕೊಡುವಾಗ ಪ್ರಧಾನಿ ಆಗಿರ್ಬೋದು ಅಥವಾ ಅಮಿತ್ ಶಾ ಆಗಿರ್ಬೋದು, ಅವರಿಗೆ ಯಾವುದೇ ನೈತಿಕತೆ ಇರೋದಿಲ್ಲ. ಅವರು ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಯಾಕೆಂದರೆ ರಾಷ್ಟ್ರಧ್ವಜ ಅನುಮೋದನೆ ಮಾಡಿದ್ದೆ ಬಾಬಾ ಸಾಹೇಬರು. ಪ್ರಜಾಪ್ರಭುತ್ವದ ಜನಕ ಯಾರು ಅಂದರೆ ಅಂಬೇಡ್ಕರ್. ಅಂಥ ಪ್ರಜಾಪ್ರಭುತ್ವದ ಅರಮನೆಗೆ ಇವರು ನಮಸ್ಕಾರ ಮಾಡಿಬಿಟ್ಟು ಮೋದಿ ಸಾಹೇಬರು ಅದೇ ಪ್ರಜಾಪ್ರಭುತ್ವದ ಅರಮನೆಯಲ್ಲಿ ಅಂಬೇಡ್ಕರ್ಗೆ ಪ್ಯಾಸನ್ 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 ಅಂತೇಳಿ ಅವಮಾನ ಮಾಡೋದಾದರೆ, ಇವರಂತಹ ದೊಡ್ಡ ನಾಟಕ ಬೇರೆ ಯಾರೂ ಇಲ್ಲ ನಾಟಕವನ್ನು ಆಡ್ತಕ್ಕಂಥದ್ದು. ಇವರ ದೊಂಬರಾಟ ಇಡೀ ದೇಶಕ್ಕೆ ಗೊತ್ತಾಗಿದೆ. ಹಾಗಾಗಿ ಈ ಹೋರಾಟದ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಅಟ್ಲೀಸ್ಟ್ ನಿಮ್ಗೇನಾದ್ರು ನೈತಿಕತೆ ಇದ್ದರೆ ಜನವರಿ 26 ನೀವೇನಾದರೂ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದಲ್ಲಿ ಇಡೀ ದೇಶದ ಸಮಗ್ರತೆ ಏಕತೆ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಸಿಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾನು ಅಪಮಾನ ಮಾಡಿದ್ರು ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೇನೆ, ದೇಶದ ಜನತೆ ಕ್ಷಮೆ ಕೇಳ್ತೇನೆ ಅಂತ ಹೇಳ್ಬೇಕು. ಇಲ್ಲ ಅಂದರೆ ಇವರು ನಿಜವಾಗ್ಲೂ ಈ ದೇಶದ ಅಖಂಡತೆ ಸೋದರತೆಯನ್ನು ಎತ್ತಿಡ್ಲಿಕ್ಕೆ ಬಂದಿಲ್ಲ. ಮೊದಲೇ ಒಬ್ರು ಹೇಳಿದ್ದಾರೆ, ನಮಗೆ ಸ್ವತಂತ್ರ ಬಂದದ್ದು ಈಗ ಅಂತೇಳಿ. ಈಗ ರಾಮ ಮಂದಿರ ಕಟ್ಟಿದ್ನೋ ಸ್ವತಂತ್ರ ಬಂತಂತೆ. ಹಾಗಾದರೆ ಆಗಸ್ಟ್ 15 ಇವ್ರ ಅಪ್ಪನ ತಿಥಿನೋ ಅಥವಾ ಇವ್ರ ತಾಯಿ ತಿಥಿಯೋ ಇರಬೇಕು ಆ ಡೇಟು ಅಂತ ನಮಗೆ ಭಾಳ ಅನುಮಾನ ಆಗಿದೆ. ಆಗಸ್ಟ್ 15 ಏನೋ ಇವ್ರ ಅಪ್ಪನ ತಿಥಿನ ಅಥವಾ ಅವ್ರ ಅವ್ವನ ತಿಥಿನ ಇತ್ತಾ? ಈ ಥರ ಇಡೀ ದೇಶವನ್ನು, ದೇಶದ ಅಖಂಡತೆಯನ್ನು, ದೇಶದ ಭಾತೃತ್ವವನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾಯಿದೆ. ಜೈ ಭೀಮ್. ಸ್ನೇಹಿತರೆ, ಇವತ್ತು ಫ್ರೀಡಂ ಪಾರ್ಕಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ವಿ. ಕಾರಣ ಏನೆಂದರೆ, ಪಾರ್ಲಿಮೆಂಟ್ ಒಳಗಡೆ ಅವರು ಅಂಬೇಡ್ಕರ್ 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 ಅನ್ನೋ ಬದಲಿಗೆ ದೇವರು 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 ಅಂದಿದ್ದರೆ ಸ್ವರ್ಗ ಸಿಗ್ತಾಯಿತ್ತು ಅಂತ ಹೇಳಿದ್ದಾರೆ. ಇವರು ನಮಗೆ 5000 ವರ್ಷಗಳ ಕಾಲ ನರಕವನ್ನು ಕೊಟ್ಟಿದ್ರು. ನಮ್ಮನ್ನು ನಾಯಿ ನರಿಗಳ ಥರ ಟ್ರೀಟ್ ಮಾಡಿದ್ರು. ರಸ್ತೆಗಳಲ್ಲಿ ಓಡಾಡೋಕ್ಕೆ ಬಿಟ್ಟಿರಲಿಲ್ಲ, ಕೆರೆಯಲ್ಲಿ ನೀರು ಎತ್ಕೊಳ್ಳೋಕೆ ಬಿಟ್ಟಿರಲಿಲ್ಲ, ಹೊಸ ಬಟ್ಟೆ ಹಾಕ್ಕೊಳ್ಳೋಕೆ ಬಿಟ್ಟಿರಲಿಲ್ಲ. ಇನ್ನು ಆಸ್ಪತ್ರೆಗಳಿಗೆ ಸೇರಿಸ್ತಾರೆ ಇವರು, ರಸ್ತೆಗಳಲ್ಲಿ ಓಡಾಡೋಕ್ಕೆ ಬಿಟ್ಟಿಲ್ಲ. ಈ ಥರ ನಮ್ಮ ಪೂರ್ವಜರು ಅಂದರೆ ನಮ್ಮ ಮುತ್ತಾತಂದರು ನಾಯಿ ಹಂದಿಗಳ ಥರ ಬದುಕಿದ್ರು. ಮೊಟ್ಟ ಮೊದಲಿಗೆ ನಮಗೆ ಸ್ವರ್ಗದ ಬಾಗಿಲನ್ನು ತೋರಿಸಿದವರು ಯಾರಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಅಸ್ಪೃಶ್ಯರಿಗೆ ಶಾಲೆಯನ್ನು ತೆರೆಯೋದ್ರ ಮೂಲಕ ಸ್ವರ್ಗದ ಬಾಗಿಲನ್ನು ತೋರಿಸಿದ್ರು. ಛತ್ರಪತಿ ಸಾಹು ಮಹಾರಾಜ್ ಅವರು ಮೀಸಲಾತಿ ಕೊಡೋದ್ರ ಮೂಲಕ ನಿಮಗೂ ಪಾಲಿದೆ ಅನ್ನೋ ಸಂದೇಶವನ್ನು ಕೊಟ್ಟು 2ನೇ ಬಾರಿ ಸ್ವರ್ಗವನ್ನು ತೋರಿಸಿದರು. 3ನೇ ಬಾರಿ ಕೇರಳದಲ್ಲಿ ಅಯ್ಯನ್ ಕಾಳಿ ಯಾವ ಟ್ರಾವೆಂಕೂರ್ ರಸ್ತೆಯಲ್ಲಿ ಅಸ್ಪೃಶ್ಯರು ಜೊತೆಗೆ ಈಡಿಗರು ಕೂಡ ಓಡಾಡೋಂಗಿರಲಿಲ್ಲ, ಈಳುವರು ಕೂಡ ಎತ್ತಿನ ಬಂಡಿ ಕಟ್ಕೊಂಡು ಅದಕ್ಕೆ ಗೆಜ್ಜೆಗಳನ್ನು ಹಾಕ್ಕೊಂಡು ಬಿಳಿ ಪೇಟ ಹಾಕ್ಕೊಂಡು ಪಂಚೆ ಹಾಕ್ಕೊಂಡು ಮೊಟ್ಟ ಮೊದಲಿಗೆ ರಸ್ತೆಯಲ್ಲಿ ಓಡಾಡೋದ್ರ ಮೂಲಕ ನಮ್ಮನ್ನು ಸ್ವರ್ಗಕ್ಕೆ ಎಂಟ್ರಿ ಮಾಡಿಸಿದರು. ಈ ನಂತರ ಗಾಡ್ಗೆ ಮಹಾರಾಜ ಅವರು, ಅವಿದ್ಯಾವಂತ ಗಾಡ್ಗೆ ಮಹಾರಾಜರವರು ನೂರಾರು ವಿದ್ಯಾಸಂಸ್ಥೆಗಳನ್ನು ತೆರೆಯೋದ್ರ ಮೂಲಕ ನಮಗೆ ಸ್ವರ್ಗದ ಬಾಗಿಲನ್ನು ತೋರಿಸಿದರು.
ಆನಂತರ ಯೋಗೇಂದ್ರ ಮಂಡಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೈಸೂರು ಮತ್ತು ಕುಲ್ನಾದಲ್ಲಿ ಗೆಲ್ಲಿಸೋದ್ರ ಮೂಲಕ ಸ್ವರ್ಗದ ಬಾಗಿಲಿಗೆ ಎಂಟ್ರಿ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವ್ಯಾಸಂಗ ಮಾಡಿಕೊಂಡು ಬಂದ ಮೇಲೆ ಯಾವ ಸಂವಿಧಾನವನ್ನು ಬರೆದ್ರೋ ಅದೇ ನಮಗೆ ಸ್ವರ್ಗ. ಸಂವಿಧಾನನೇ ನಮಗೆ ಸ್ವರ್ಗ. ಒಂದು ವೇಳೆ ಅಮಿತ್ ಶಾ ಹೇಳುವಂಥ ಸ್ವರ್ಗ ಯಾವುದಾದ್ರೂ ಇದ್ದರೆ ಈತ ಒಂದು ಸ್ಯಾಟಲೈಟನ್ನು ತಯಾರು ಮಾಡಿ ಮೋದಿ ಸಾಹೇಬ್ರ ಜೊತೆಯಲ್ಲಿ ಮೋಹನ್ ಭಾಗವತ್ ಅವ್ರ ಜೊತೆಯಲ್ಲಿ ಕರ್ಕೊಂಡೋಗಿ ನಮಗೆ ತೋರಿಸಲಿ, ಆಮೇಲೆ ಯೋಚನೆ ಮಾಡೋಣ. ಅದರಿಂದ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗೋದಕ್ಕೆ ನಾಲಾಯಕ್ಕಿದ್ದಾರೆ. ಅದರಿಂದ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೋದರೆ ಹೋಗಲಿ, ನಂದು ತಪ್ಪಾಯ್ತು ಅಂತಾದರೂ ಹೇಳ್ಬೇಕಲ್ಲ. ತಪ್ಪು ಮಾಡೋದು ಸಹಜ. ಆಯಿತು, ತಪ್ಪಾಯಿತು ಅಂತ ಹೇಳಿಲ್ಲ. ಅದರಿಂದ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂವಿಧಾನ ಸಂರಕ್ಷಣಾ ಒಕ್ಕೂಟದಿಂದ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಗೃಹ ಮಂತ್ರಿ ಆಗಿರುವಂಥ ಅಮಿತ್ ಶಾ ಅವರು ಏನು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅಂಬೇಡ್ಕರ್ ಇದೊಂದು ಪ್ಯಾಷನ್ ಆಗಿದೆ. ಅಂಬೇಡ್ಕರ್ ಬದಲು ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಅಮಿತ್ ಶಾ ಅವರೇ, ನೀವು ಈಗಾಗಲೇ ಸ್ವರ್ಗವನ್ನು ನೋಡಿ ಬಂದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ರಿ. ನಾವು ಸ್ವರ್ಗ ನೋಡಿಲ್ಲ. ಇವತ್ತು 5 ವರ್ಷಗಳ ಕಾಲ ನರಕವನ್ನು ಯಾತನೆ ಮಾಡಿದ್ದೀವಿ. ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದೆ ಹೋದರೆ ನಮಗೆ ನೀವು ನರಕವನ್ನು ತೋರಿಸ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಈ ದೇಶದಲ್ಲಿ ಹುಟ್ಟಿ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಸ್ವರ್ಗವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಸಿದ್ಧಾಂತದ ಬಗ್ಗೆ ನಿಮಗೇನ ಸಂವಿಧಾನ ಬಗ್ಗೆ ಅರಿವಿದ್ದರೆ ಇವತ್ತೇನು BJP ಪಕ್ಷದವರು ಮಾತೆತ್ತಿದ್ರೆ ಸಂವಿಧಾನಕ್ಕೆ ನೀವು ನಮಸ್ಕಾರ ಮಾಡ್ತಿದ್ದೀರಿ, ಬೂಟಾಟಿಕೆ ಮಾಡ್ತಾಯಿದ್ರಿ. ಇವೆಲ್ಲವನ್ನು ಬಿಟ್ಟು ಏನು ಇವತ್ತು ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಮಾತನಾಡಿದ್ದಾರೆ, ಅವರು ಕ್ಷಮಾಪಣೆಯನ್ನು ಕೇಳಬೇಕು. ಅದೇ ರೀತಿಯಾಗಿ ಇವತ್ತು ಸಂವಿಧಾನ ಇರದೇ ಹೋಗಿದ್ದರೆ ನೀವು ಅಮಿತ್ ಶಾ ಅವರೇ ಎಲ್ಲೋ ಒಂದು ಗುಜರಾತ್ನಲ್ಲಿ ಗುಜರಿ ವ್ಯಾಪಾರ ಮಾಡ್ತಾಯಿದ್ರಿ, ಗೃಹ ಮಂತ್ರಿ ಆಗ್ತಿದ್ದಿಲ್ಲ. ಅದನ್ನು ತಿಳ್ಕೊಂಡು ನೀವು ಮಾತನಾಡಬೇಕಾಗ್ತದೆ ಗೃಹ ಮಂತ್ರಿಗಳೇ. ಇವತ್ತು ಮೋದಿಯವರು ಅಮಿತ್ ಶಾ ಬಗ್ಗೆ ನಿಮಗೇನ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಇವತ್ತು ಏನು ಕರ್ನಾಟಕದಲ್ಲಿ ಇರುವಂಥ BJP ಪಾರ್ಟಿ ಒಂದು ಚಕಾರವನ್ನು ಕೂಡ ಅಮಿತ್ ಶಾ ಅವರ ಬಗ್ಗೆ ಮಾತನಾಡ್ತಾ ಇಲ್ಲ. ನಿಮಗೇನ ಈ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಏನನ್ನ ರಕ್ಷಣೆ ಇದ್ದರೆ, ಸಂವಿಧಾನ ಬಗ್ಗೆ ನಂಬಿಕೆ ಇದ್ದರೆ ತಾವು ಈ ಕೂಡಲೇ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಬೇಕಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಿಂದ ಒಂದು 60 ಜನ ಬಂದಿದ್ದೀವಿ. ಪ್ರಜಾಪರಿವರ್ತನಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ವೈ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿತ್ತು. ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಅಂತ ನಮ್ಮ ಕೆಳಗಡೆ ಇರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.